ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ 5x ಪವರ್ 4 ಪ್ಲಸ್ 3x ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 2x ವೈ ಕ್ಯೂಬ್ ಡಿ ಎಕ್ಸ್ ಪ್ಲಸ್ 2x ಕ್ಯೂಬ್ ವೈ ಮೈನಸ್ 3x ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 5y ಪವರ್ 4 dy ಈಸ್ ಈಕ್ವಲ್ ಟು 0. ಫಸ್ಟ್ ಇಕ್ವೇಷನ್ನ ಬರ್ಕೊಳ್ಳಿ. 5x ಪವರ್ 4 ಪ್ಲಸ್ 3x ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 2x ವೈ ಕ್ಯೂಬ್ ಡಿ ಎಕ್ಸ್ ಪ್ಲಸ್ 2x ಕ್ಯೂಬ್ ವೈ minus 3x square y square minus 5y power 4 dy is equal to 0. ಇದನ್ನ m ಅನ್ಕೋಬೇಕೀಗ. let m is equal to 5x power 4 plus 3x square y square minus 2x y cube and n is equal to 2x cube y minus 3x square y square minus 5y power 4. ಫಸ್ಟು ಡೋ ಎಮ್ ಬೈ ಡೋ ವೈ ಎಮ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ಟರ್ಮ್ ಇರೋದು 3, ಇಲ್ಲಿ ವೈ ಇಲ್ಲ ಅದಕ್ಕೆ 0. ಇಲ್ಲಿ ವೈ ಫಂಕ್ಷನ್ ಮಾತ್ರ ವೇರಿ ಮಾಡಬೇಕಂದ್ರೆ 3x ಸ್ಕ್ವೇರ್ನ ಹಂಗೆ ಇಟ್ಕೊಂಡು ವೈ ಸ್ಕ್ವೇರ್ಗೆ ವೇರಿಯೇಷನ್ 2y. ಇಲ್ಲಿ ವೈ ಕ್ಯೂಬ್ ಮಾತ್ರ ವೇರಿ ಮಾಡಬೇಕು, 2xನ ಹಂಗೆ ಇಟ್ಕೊಂಡು ವೈ ಕ್ಯೂಬ್ಗೆ ವೇರಿಯೇಷನ್ 3y ಸ್ಕ್ವೇರ್. ಡೋ ಎಮ್ ಬೈ ಡೋ ವೈ ಈಸ್ ಈಕ್ವಲ್ ಟು 3 2s are 6x square y, 2 3s are 6xy square. Next to and ಈಗ ಡೋ ಎನ್ ಬೈ ಡೋ ಎಕ್ಸ್ ಮಾಡಬೇಕು. ಎನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ನೋಡಿ ಇಲ್ಲಿ ಎನ್ನಲ್ಲಿ ಎಷ್ಟು ಟರ್ಮ್ ಇದೆ, ಟೋಟಲ್ 3 ಟರ್ಮ್ ಇದೆ. ಇಲ್ಲಿ ಫಸ್ಟ್ ಟರ್ಮಲ್ಲಿ ಎಕ್ಸ್ ಇದೆ, ಎಕ್ಸ್ ಕ್ಯೂಬ್ಗೆ ವೇರಿಯೇಷನ್ ಏನು 2y ಕಾನ್ಸ್ಟೆಂಟ್ ಥರ ಇಟ್ಕೊಂಡು ಎಕ್ಸ್ ಕ್ಯೂಬ್ಗೆ ವೇರಿಯೇಷನ್ 3x ಸ್ಕ್ವೇರ್ ಮೈನಸ್ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ನ ವೇರಿ ಮಾಡಬೇಕು, 3y ಸ್ಕ್ವೇರ್ನ ಹಂಗೆ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ಗೆ ವೇರಿಯೇಷನ್ 2x. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದ್ರಿಂದ ಎಕ್ಸ್ ಫಂಕ್ಷನ್ಸ್ಗಳನ್ನ ನೋಡಬೇಕು. ಇಲ್ಲಿ ಎಕ್ಸ್ ಇಲ್ಲ ಅದಕ್ಕೆ 0. therefore ಡೋ ಎನ್ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 2 3s are 6 x ಸ್ಕ್ವೇರ್ y, 3 2s are 6 xy ಸ್ಕ್ವೇರ್ ಅಂತ ನೋಡಿ. ಇದು ಸೇಮ್ ಇದೆ. therefore ಡೋ ಎಮ್ ಬೈ ಡೋ ವೈ ಈಸ್ ಈಕ್ವಲ್ ಟು dou n by dou x. therefore equation is exact. ಆಮೇಲೆ the solution is ಇದಕ್ಕೆ ಫಾರ್ಮುಲಾ integral of m dx plus integral of n of y dy is equal to c. ಇಲ್ಲಿ m ಅಂದರೆ mನ ಸಬ್ಸ್ಟಿಟ್ಯೂಟ್ ಮಾಡಿ. m ಅಂದರೆ ಇದು 5x ಪವರ್ 4 ಪ್ಲಸ್ 3x ಸ್ಕ್ವೇರ್ y ಸ್ಕ್ವೇರ್ ಮೈನಸ್ 2x y ಕ್ಯೂಬ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ n ಆಫ್ y ಅಂದರೆ ಇಲ್ಲಿ ಎಕ್ಸ್, ಈ ಟರ್ಮಲ್ಲಿ ಎಕ್ಸ್. ಈಗ ನೋಡಿ 3 ಟರ್ಮ್ ಇದೆ, ಇದರಲ್ಲೂ ಎಕ್ಸ್ ಇದೆ, ಇದರಲ್ಲೂ ಎಕ್ಸ್ ಇದೆ. ಇದು ಎರಡು ಬರೀಬಾರದು, ಬರೀ ಮೈನಸ್ 5y ಪವರ್ 4ನ ಬರ್ಕೋಬೇಕು. dy ಈಸ್ ಈಕ್ವಲ್ ಟು ಸಿ. 5x ಪವರ್ 4ಗೆ ಇಂಟಿಗ್ರೇಷನ್ 5 ಕಾನ್ಸ್ಟೆಂಟ್ x ಪವರ್ 4ಗೆ x ಪವರ್ 5/5 ಪ್ಲಸ್ 3y ಸ್ಕ್ವೇರ್ ಕಾನ್ಸ್ಟೆಂಟ್ x ಸ್ಕ್ವೇರ್ಗೆ x ಕ್ಯೂಬ್ ಬೈ 3 minus 2y cube constant xಗೆ x square by 2 plus into minus 5 y power 5ಗೆ y power 4ಗೆ y power 5/5. ಇಲ್ಲಿ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು y ಮಾಡಬೇಕು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು x ಮಾಡೋದು ಹೆಂಗೆ ಅಂದರೆ 5 ಕಾನ್ಸ್ಟೆಂಟ್ x ಪವರ್ 4ಗೆ x ಪವರ್ 5/5. ಇಲ್ಲಿ 3y ಸ್ಕ್ವೇರ್ ನಂಗೆ ಇಟ್ಕೊಂಡು ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ x ಸ್ಕ್ವೇರ್ಗೆ ವೇರಿಯೇಷನ್ x ಕ್ಯೂಬ್ ಬೈ 3 ಅಕಾರ್ಡಿಂಗ್ ಟು ಇಂಟಿಗ್ರೇಷನ್. 2y ಕ್ಯೂಬ್ ನಂಗೆ ಇಟ್ಕೊಂಡು xಗೆ ವೇರಿಯೇಷನ್ x ಸ್ಕ್ವೇರ್ ಬೈ 2. ಇಲ್ಲಿ ಮೈನಸ್ 5 ನಂಗೆ ಇಟ್ಕೊಳ್ಳಿ, y ಪವರ್ 4ಗೆ y ಪವರ್ 5/5. 5 ಕ್ಯಾನ್ಸಲ್, 3 ಕ್ಯಾನ್ಸಲ್, 2 ಕ್ಯಾನ್ಸಲ್, 5 ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಸಿ. ಇಷ್ಟೇ ಆನ್ಸರ್ ಇದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. solve dy by dx plus x plus 3y minus 4 divided by 3x plus 9y minus 2 is equal to 0. ಇದನ್ನ ಯಾವ ಥರ ಮಾಡಬೇಕು ಅಂದರೆ dy by dx plus x plus 3y minus 4
ಡಿವೈಡೆಡ್ ಬೈ 3x ಪ್ಲಸ್ 9y ಮೈನಸ್ 2 ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. dy ಬೈ dx ಈಸ್ ಈಕ್ವಲ್ ಟು, ನೋಡಿ ಪ್ಲಸ್ ಈ ಕಡೆ ಹೋದರೆ ಮೈನಸ್ ಆಗುತ್ತೆ. ಆಮೇಲೆ ಇದನ್ನ ಈ ಕಡೆ ತಗೊಳ್ಳಿ, ಇದನ್ನ ಈ ಕಡೆ ತಗೊಳ್ಳಿ. ಫಸ್ಟ್ ಜ್ಞಾಪಕ ಇಟ್ಕೊಳ್ಳಿ, ಇಕ್ವೇಷನ್ ಬರ್ಕೊಳ್ಳಿ. ಆಮೇಲೆ ಪ್ಲಸ್ ಈ ಕಡೆ ಹೋದರೆ ಮೈನಸ್ ಆಗುತ್ತೆ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದನ್ನ ಇಲ್ಲಿ ಮಲ್ಟಿಪ್ಲೈ. ಈಗ ಮೈನಸ್ ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಎಕ್ಸ್ ಪ್ಲಸ್ 3y ಮೈನಸ್ 4 dx. ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಇದು ಹಂಗೆ ಇರುತ್ತೆ. ಪ್ಲಸ್ 3x ಪ್ಲಸ್ 9y ಮೈನಸ್ 2 ಇಂಟು dy ಈಸ್ ಈಕ್ವಲ್ ಟು 0. ಈಗ ಇದನ್ನ m ಅಂತ ತಗೋಬೇಕು. ಲೆಟ್ m ಈಸ್ ಈಕ್ವಲ್ ಟು x ಪ್ಲಸ್ 3y ಮೈನಸ್ 4. ಈಗ ಡೋ m ಬೈ ಡೋ y ಮಾಡಬೇಕು. ಈಗ ಎಕ್ಸ್ಗೆ ವೇರಿಯೇಷನ್ 0, 3 ಇಂಟು ವೈಗೆ ವೇರಿಯೇಷನ್ 1. ಇಲ್ಲಿ y ಇಲ್ಲ, ಅದಕ್ಕೆ 0. ಡೋ m ಬೈ ಡೋ y ಈಸ್ ಈಕ್ವಲ್ ಟು 3. ನೆಕ್ಸ್ಟು ಆ್ಯಂಡ್ ಡೋ n ಬೈ ಡೋ x ಅಂದರೆ n ಬರ್ಕೊಳ್ಳಿ. 3x ಪ್ಲಸ್ 9y ಮೈನಸ್ 2. ಈಗ ಡೋ n ಬೈ ಡೋ x ಅಂದರೆ n ವಿತ್ ರೆಸ್ಪೆಕ್ಟ್ ಟು x ಅಂದರೆ ಇಲ್ಲಿ x ಇದೆ 3 ಇಂಟು 1, x ಇಲ್ಲ ಅಂದರೆ 0, ಇದು 0. ಡೋ n ಬೈ ಡೋ x ಈಸ್ ಈಕ್ವಲ್ ಟು 3 ಇಂಟು 1 ಅಂದರೆ 3 ಆಗುತ್ತೆ. ದೇರ್ಫೋರ್ ಇದೆರಡು ಸೇಮ್ ಆಗಿದೆ ಅಲ್ವಾ. ಡೋ m ಬೈ ಡೋ y ಈಸ್ ಈಕ್ವಲ್ ಟು ಡೋ n ಬೈ ಡೋ x. ದೇರ್ಫೋರ್ ಈಕ್ವೇಷನ್ ಈಸ್ ಎಕ್ಸಾಕ್ಟ್. The solution is, again our solution is integral of m dx plus integral of n of y dy is equal to c. ಇಲ್ಲಿ m ಅಂದರೆ x plus 3y minus 4. ಈಗ ಎನ್ ಆಫ್ ವೈ ಡಿ ವೈ ಅಂದರೆ ಎನ್ ಆಫ್ ವೈ ಅಂದರೆ ಈಗ ಎನ್ನಲ್ಲಿ ನೋಡಿ 3x ಪ್ಲಸ್ 9y ಮೈನಸ್ 2 ಇದೆ ಅಲ್ವಾ. ಆ್ಯಂಗ್ಲೆಟ್ ಅಂತ ಬರ್ಬಿಡಿ, ಈ ಥರ ಬರೆದ್ರೆ ಈಗ ಎನ್ ಆಫ್ ವೈ ಅಂದರೆ ಎಕ್ಸ್ ಟರ್ಮ್ ಇರೋದನ್ನ ಬಿಟ್ಬಿಡಿ. ಎಕ್ಸ್ ಇಲ್ಲಿದೆ, ಉಳಿಯೋದೇನು 9y ಮೈನಸ್ 2ನ ಇಲ್ಲಿ ಬರೀಬೇಕು. ಎಕ್ಸ್ ಟರ್ಮ್ ಬಿಟ್ಟು ಬೇರೆ ಟರ್ಮ್ಸ್ನ ಇಲ್ಲಿ ಬರೀಬೇಕು. ಅರ್ಥ ಆಗ್ತಿದೆಯಾ? ಇಲ್ಲಿ ಎಕ್ಸ್ ಟರ್ಮ್ ಬಿಟ್ಟು ಯಾವುದಿರೋದು ಬೇರೆ ಟರ್ಮು 9y ಮೈನಸ್ 2ನ ಇಲ್ಲಿ ಬರೀಬೇಕು. ಈಗ ನೋಡಿ ನೆಕ್ಸ್ಟ್ ಇಂಟಿಗ್ರೇಟ್ ಮಾಡಬೇಕು. ಫಸ್ಟ್ ಟರ್ಮಲ್ಲಿ ಎಕ್ಸ್ ಇದೆ, ಎಕ್ಸ್ಗೆ ವೇರಿಯೇಷನ್ x ಸ್ಕ್ವೇರ್ ಬೈ 2. ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು. ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು. ಇಲ್ಲಿ 9 ವೈಗೆ y ಸ್ಕ್ವೇರ್ ಬೈ 2. ಇಲ್ಲಿ y ಇಲ್ಲ, ಅದಕ್ಕೆ yನ ಇನ್ಕ್ಲೂಡ್ ಮಾಡಬೇಕು ಅಷ್ಟೇ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಇದನ್ನ ವಿತ್ ರೆಸ್ಪೆಕ್ಟ್ ಟು y. ಈಗ ಎಕ್ಸ್ಗೆ ವೇರಿಯೇಷನ್ x ಸ್ಕ್ವೇರ್ ಬೈ 2 ಅಕಾರ್ಡಿಂಗ್ ಟು ಇಂಟಿಗ್ರೇಷನ್ನು. ಇಲ್ಲಿ ಎಕ್ಸ್ ಇಲ್ಲ, ಎಕ್ಸ್ನ ಸೇರಿಸ್ಬೇಕು. ಇಲ್ಲೂ ಎಕ್ಸ್ ಇಲ್ಲ, ಎಕ್ಸ್ನ ಸೇರಿಸ್ಬೇಕು. 9 ವೈಗೆ ವೇರಿಯೇಷನ್ y ಸ್ಕ್ವೇರ್ ಬೈ 2 ಮೈನಸ್ 2ಗೆ ಇಲ್ಲಿ y ಇಲ್ಲ ಅಂದರೆ 2 ಇಂಟು y ಅಂದರೆ 2ಗೆ ವೇರಿಯೇಷನ್ 2y ಇದ್ದಂಗೆ. ಅದು y ಇಲ್ಲ ಅಂದರೆ yನ ಇನ್ಕ್ಲೂಡ್ ಮಾಡಿ ವಿತ್ ರೆಸ್ಪೆಕ್ಟ್ ಟು dy ಮಾಡಿದಾಗ, ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ. ಥ್ಯಾಂಕ್ ಯು.